ವೀಕ್ಷಕರೇ, ಛತ್ತೀಸ್ಗಢದಲ್ಲಿ ನಡೆದಿರುವ ಕೇರಳದ ಇಬ್ಬರು ಕ್ರೈಸ್ತ ಸಿಸ್ಟರ್ಗಳ ಬಂಧನ ಬಹುದೊಡ್ಡ ಗರಂ ಹವಾವನ್ನು ಸೃಷ್ಟಿಸಿದೆ. ಇಬ್ಬರ ವಿರುದ್ಧವೂ ಛತ್ತೀಸ್ಗಢದ ಪೊಲೀಸರು ಮಾನವ ಸಾಗಾಟ ಮತಾಂತರವನ್ನು ಮಾಡುತ್ತಿದ್ದಾರೆ ಎಂದು ಆರೋಪ ಹೊರಿಸಿ ಬಂಧಿಸಿದ್ದಾರೆ. ಈಗ ಅವರು ಜೈಲಿನಲ್ಲಿದ್ದಾರೆ. ಎರಡು ಕೋರ್ಟುಗಳು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮತ್ತು ಸೆಷನ್ಸ್ ಕೋರ್ಟ್, ಈ ಇಬ್ಬರು ಭಗಿನಿಯರಿಗೆ ಜಾಮೀನನ್ನು ನೀಡಿಲ್ಲ. ಈ ಪ್ರಕರಣ ಇಷ್ಟೊಂದು ಕಾವೇರಲು ಕಾರಣವೇನೆಂದ್ರೆ, ಕೇರಳದಲ್ಲಿ ಬಿಜೆಪಿ ಕ್ರೈಸ್ತರನ್ನ ಹಿಡಿದುಕೊಂಡು ಅಧಿಕಾರವನ್ನು ಹಿಡಿಯಲು ಪ್ರಯತ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಛತ್ತೀಸ್ಗಢದಲ್ಲಿ ಇಬ್ಬರು ಸಿಸ್ಟರ್ಗಳ ಬಂಧನ, ಅದು ಕೂಡ ಬಜರಂಗ ದಳದವರ ಗದ್ದಲದಿಂದ ನಡೆದಿದೆ. ಕೋರ್ಟ್ ಅವರಿಗೆ ಜಾಮೀನು ನೀಡಲಿಲ್ಲ. ಅಧಿಕಾರದ ಅಂಚಿಗೆ ತಲುಪಲು ನೋಡುತ್ತಿರುವ ಬಿಜೆಪಿಗೆ ಇದು ದೊಡ್ಡ ಹಿನ್ನಡೆಯಾಗಿದೆ. ಕ್ರೈಸ್ತರನ್ನು ಸಪೋರ್ಟ್ ಮಾಡುವಂತಿಲ್ಲ, ಜೊತೆಗೆ ಬಜರಂಗ ದಳವನ್ನು ವಿರೋಧಿಸಿ ಮಾತಾಡುವಂತಿಲ್ಲ. ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಬಿಜೆಪಿ ಎದುರಿಸುವಂತಾಯಿತು. ಛತ್ತೀಸ್ಗಢದಲ್ಲಿ ಸೆಷನ್ ಕೋರ್ಟಿನ ಮುಂದೆ ವಿಚಾರಣೆ ನಡೆಯುತ್ತಿರುವಾಗ ಬಜರಂಗ ದಳದ ಜನರು ಸೇರಿಕೊಂಡು ಜಾಮೀನು ನೀಡಬಾರದು ಎಂದು ಬೊಬ್ಬೆ ಹೊಡೆಯುತ್ತಿರುವುದು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ವರದಿಯಾಗಿತ್ತು. ಒಂಥರ ಹೈಜಾಕ್ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಅವರು ಬಯಸಿದಂತೆಯೇ ಆಯಿತಾ ಅನ್ನೋ ಹಾಗೆ ಸೆಷನ್ ಕೋರ್ಟಿನಿಂದಲೂ ಜಾಮೀನು ನಿರಾಕರಿಸಲ್ಪಟ್ಟಿತು. ಇದಕ್ಕಾಗಿ ಬಜರಂಗ ದಳದವರು ಸಂಭ್ರಮವನ್ನು ಆಚರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಇಂಥ ಘಟನೆಗಳು ನಡೆದಾಗ ಕ್ರೈಸ್ತರಿಗೆ ಮಾತ್ರ ನೋವಾಗುವುದಲ್ಲ, ಪ್ರಜ್ಞಾವಂತರಾದ ಸಂವಿಧಾನ ಪ್ರಿಯರಾದ ಎಲ್ರಿಗೂ ನೋವಾಗುತ್ತೆ. ಅದರಿಂದಲೇ ಇವತ್ತು ಕ್ರೈಸ್ತ ನನ್ಗಳ ಬಂಧನ, ಕ್ರೈಸ್ತ ಭಗಿನಿಯರ ಬಂಧನ, ಸಿಸ್ಟರ್ಗಳ ಬಂಧನ ಜಾಗತಿಕವಾಗಿ ಕೋಲಾಹಲಕ್ಕೂ ಕಾರಣವಾಗ್ತಾ ಇದೆ. ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬಯಸುತ್ತಿರುವ ಬಿಜೆಪಿ ಈಗ ಏನ್ ಮಾಡಬೇಕು? ಕೇರಳದ ಬಿಜೆಪಿಯ ಶೋಭಾ ಸುರೇಂದ್ರನ್ ಅಂತವರು ಸಭೆ ಅಂದ್ರೆ ಚರ್ಚೆ ಸಂಯಮ ವಹಿಸಲಿ ಎನ್ನುವಂತಹ ಸಲಹೆಗಳನ್ನು ನೀಡತೊಡಗಿದ್ರು. ಕ್ರೈಸ್ತರು ಇದನ್ನು ಒಪ್ಪಿಕೊಳ್ಳಲು ಸಿದ್ಧರಿದ್ದಾರೆ? ಇಲ್ಲ. ಅವರಿಗೆ ಜಾಮೀನು ಬೇಕಾಗಿದೆ, ಸಿಸ್ಟರ್ಗಳ ಬಿಡುಗಡೆ ಬೇಕಾಗಿದೆ. ಈ ನಡುವೆ ಬಿಜೆಪಿಯು ತನ್ನ ಕೆಲವು ನಾಯಕರನ್ನು ಛತ್ತೀಸ್ಗಢಕ್ಕೆ ಕಳುಹಿಸಿತು. ಇದು ಕೇರಳದ RSS ಮತ್ತು ಐಕ್ಯ ವೇದಿಗಳಿಗೆ ದೊಡ್ಡ ಕೋಪಕ್ಕೆ ಕಾರಣವಾಯಿತು. ಬಿಜೆಪಿ ತನ್ನ ರಾಜಕೀಯಕ್ಕಾಗಿ ಮೃದು ಹಿಂದುತ್ವ ಧೋರಣೆಯನ್ನು ತೋರಿಸುತ್ತಿದೆ ಎಂದು ಅವುಗಳು ಬಹಿರಂಗವಾಗಿ ಬಿಜೆಪಿಯನ್ನು ಖಂಡಿಸಿದವು. ಹೇಗೂ ಕ್ರೈಸ್ತರ ಮೂಲಕ ಬಿಜೆಪಿಗೆ ಅಧಿಕಾರ ಪಡೆಯಬೇಕಾಗಿದೆ. RSS ಮತ್ತು ಐಕ್ಯ ವೇದಿಗೆ ಕ್ರೈಸ್ತರು ಮತಾಂತರ ಮಾಡುತ್ತಿದ್ದಾರೆ. ಸಂಘ ಪರಿವಾರದ ನಡುವೆ ಒಮ್ಮತ ಇಲ್ಲ ಕೇರಳದಲ್ಲಿ ಎಂಬುದು ಜಗಜ್ಜಾಹೀರು ಆಯಿತು. ಆದರೆ ಕೇರಳದ ಕ್ರೈಸ್ತರಲ್ಲಾದರೂ ಒಮ್ಮತ ಇದೆಯೇ? ಅದು ಕೂಡ ಇಲ್ಲ. ಕಾಸಾ ಎನ್ನುವ ಕೇರಳದ ಸ್ವಲ್ಪ ತೀವ್ರವಾದಿ ಮನೋಭಾವದ ಮುಸ್ಲಿಮರನ್ನು ಪದೇ ಪದೇ ವಿರೋಧಿಸುವ ಸಂಘಟನೆಯು ರಾಜಕೀಯ ನಾಯಕರು ಕ್ರೈಸ್ತ ಸಭೆಯನ್ನು ಹೈಜಾಕ್ ಮಾಡಿದ್ದಾರೆ ಎಂದು ಹೇಳಿಕೆಯನ್ನು ನೀಡಿತು. ಅದರ ಪ್ರಕಾರ ಸಿಸ್ಟರ್ಗಳ ಬಂಧನ ರೈಲ್ವೆ ಸ್ಟೇಷನ್ ಮಾಸ್ಟರ್, ಪೊಲೀಸ್ ಠಾಣೆ ಮತ್ತು ಕೋರ್ಟಿನಲ್ಲಿ ತೀರ್ಮಾನಿಸಬಹುದಾದ ವಿಚಾರ. ಆದರೆ ಆ ಇಬ್ಬರು ಹಿರಿ ವಯಸ್ಸಿನ ಸಿಸ್ಟರ್ಗಳ ಬಂಧನ ಕ್ರೈಸ್ತ ಸಭೆಗೆ ಬಹುದೊಡ್ಡ ವಿಚಾರವಾಗಿದೆ. ಈಗ ಕೇರಳದಲ್ಲಿ ಈ ಕಾಸಾದ ಕುರಿತು ಪರ ವಿರೋಧ ಚರ್ಚೆಗಳು ಸೃಷ್ಟಿಯಾಗಿದೆ. ಕ್ರೈಸ್ತರಿಗೆ ಬಿಜೆಪಿಯನ್ನು ಓಲೈಸಬೇಕಾದ ಅಗತ್ಯ ಇದೆಯಾ ಎನ್ನುವಂತ ಚರ್ಚೆಗಳು ಹುಟ್ಟಿಕೊಳ್ತಾ ಇವೆ. ಅಧಿಕಾರವನ್ನು ಹಿಡಿಯಲು ಕ್ರೈಸ್ತರ ಮೂಲಕ ಪ್ರಯತ್ನಿಸುವಂತ ಬಿಜೆಪಿ ಛತ್ತೀಸ್ಗಢದಲ್ಲಿ ಬಜರಂಗ ದಳದವರು ಮಾಡಿದ ಕೆಲಸದಿಂದ ತೀವ್ರ ಹಿನ್ನಡೆಯನ್ನು ಪಡೆಯುವಂತಾಗಿದೆ. ಕೇರಳದ ಸಂಸದರು ಜೈಲಿಗೆ ಹೋಗಿ ಬಂಧಿತ ಸಿಸ್ಟರ್ಗಳನ್ನು ಭೇಟಿಯಾಗಿ ಬಂದಿದ್ದಾರೆ. ಸಿಸ್ಟರ್ಗಳು ರೈಲ್ನಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ, ಮತಾಂತರ ಮಾಡಲಿಕ್ಕೆ ಎಂದು ಬಜರಂಗ ದಳ ಆರೋಪಿಸಿದೆಯಲ್ಲ. ಅವರು ಮಕ್ಕಳಲ್ಲ, ಅವರಲ್ಲಿ ID ಕಾರ್ಡ್ ಇದೆ, ಅವರಲ್ಲಿ ಆಧಾರ್ ಕಾರ್ಡ್ ಇದೆ ಮತ್ತು ಕ್ರೈಸ್ತ ಸನ್ಯಾಸಿನಿಯರು ಹೇಳಿದ ಪ್ರಕಾರ ಅವರ ತಂದೆ ತಾಯಿಗಳ ಒಪ್ಪಿಗೆ ಪಡೆದೇ ಮನೆ ಕೆಲಸಕ್ಕಾಗಿ ಈ ಸಿಸ್ಟರ್ಗಳು ಕರೆತರುತ್ತಿದ್ರು.
ಆದರೆ ಕಣ್ಣಿಗೆ ಹಳದಿಯಾಗಿ ಕಾಣುವ ಬಜರಂಗ ದಳದವರಿಗೆ ಇವರನ್ನು ಮತಾಂತರಕ್ಕೆ ಕರೆದುಕೊಂಡು ಹೋಗಲಾಗುತ್ತಿತ್ತು. ಹೀಗಾಗಿ ರೈಲ್ವೆ ಸ್ಟೇಷನ್ ನಲ್ಲಿ ಗಲಾಟೆ ಮಾಡಿದ್ದು. ಯಾವನು ಟಿಟಿಯೊಬ್ಬ ಬಜರಂಗ ದಳದವರಿಗೆ ಫೋನ್ ಮಾಡಿ ಕರೆಸಿಕೊಂಡಿದ್ದಾನೆ. ಈ ಟಿಟಿಗೆ ಬಜರಂಗ ದಳದವರಿಗೆ ಫೋನ್ ಮಾಡ್ಬೇಕಾ ಅಥವಾ ರೈಲ್ವೆ ಪೊಲೀಸರಿಗೆ ಫೋನ್ ಮಾಡ್ಬೇಕಾ? ಪ್ರಜಾಪ್ರಭುತ್ವದ ದುರ್ದೇಶ ಮತ್ತು ಈ ಸಂಘ ಪರಿವಾರಿಗಳ ಹಾಯುವಿಕೆ, ಸಂವಿಧಾನದ ಚೌಕಟ್ಟನ್ನೇ ಮೀರಿ ನಿಂತು ವರ್ತಿಸುವ ಸರ್ಕಾರಿ ಉದ್ಯೋಗಿಗಳು ಇವೆಲ್ಲವೂ ಇಲ್ಲಿ ಕಂಡು ಬರ್ತಾ ಇದೆ. ಖಂಡಿತ ಇದು ದೇಶಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಸಂಸದರು ಸಂಸತ್ತಿನಲ್ಲಿ ತುರ್ತಾಗಿ ಚರ್ಚೆ ನಡೆಸಬೇಕೆಂದು ನೋಟಿಸು ನೀಡಿದ್ದಾರೆ. ಪ್ರತಿಪಕ್ಷದ ಸಂಸದರು ಸಂಸತ್ತಿನ ಹೊರಗಡೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೇರಳದಲ್ಲಿ ಕ್ರೈಸ್ತರಿಂದ ಬಹುದೊಡ್ಡ ಪ್ರತಿಭಟನೆ ನಡೀತಾ ಇದೆ. ತಿರುವನಂತಪುರದ ಪಾಳಯಂ ಹುತಾತ್ಮ ಮೈದಾನದಿಂದ ರಾಜಭವನದವರೆಗೆ ಜಾಥಾ ಕೂಡ ನಡೆದಿದೆ. ಆರ್ಚ್ ಬಿಷಪ್ ಕ್ಲೀಮಸ್ ಅವರು ಹೇಳುತ್ತಿರುವುದು, ಕ್ರೈಸ್ತ ಸನ್ಯಾಸಿನಿಯರಿಗೆ, ಸಿಸ್ಟರ್ಗಳಿಗೆ ಜಾಮೀನು ಸಿಗದಿರುವುದು ದೊಡ್ಡ ವಿಚಾರ ಅಲ್ಲ, ಆದರೆ ಜಾಮೀನು ಸಿಗಲಿಲ್ಲ ಅನ್ನುವುದಕ್ಕೆ ಸಂಭ್ರಮಿಸಿದರಲ್ಲ, ಅದು ತುಂಬಾ ನೋವನ್ನು ಕೊಟ್ಟಿದೆ. ಖಂಡಿತವಾಗಿಯೂ ಪ್ರಜಾಪ್ರಭುತ್ವದಲ್ಲಿ ಇಂಥ ಘಟನೆಗಳು ನೋವನ್ನೇ ಕೊಡ್ತಾ ಇದೆ. ಇವತ್ತು ಜನರು ಎಲ್ಲಿ ಹೋಗುವುದಕ್ಕೂ ಹೆದರಬೇಕಾದಂತಹ ಪರಿಸ್ಥಿತಿಯನ್ನ ಈ ಸಂಘ ಪರಿವಾರಿಗಳು ಹುಟ್ಟು ಹಾಕಿದ್ದಾರೆ ಎನ್ನುವುದಕ್ಕೆ ಛತ್ತೀಸ್ಗಢದ ಈ ಘಟನೆಯನ್ನು ಉದಾಹರಣೆಯಾಗಿ ಎತ್ತಿಕೊಳ್ಳಬಹುದು. ಕೇರಳದ ಕ್ಯಾಥೋಲಿಕ್ ದಿನಪತ್ರಿಕೆ ದೀಪಿಕಾ, ಜಗತ್ತಿನ ಎಲ್ಲಿ ಕೂಡ ಹಿಂದೂ ಕ್ಷೇತ್ರಗಳಿಗೆ ದಾಳಿ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಗನೆ ಮುಂದೆ ಬಂದು ಖಂಡಿಸುತ್ತಾರೆ, ಆದರೆ ಈ ವಿಷಯದಲ್ಲಿ ಮಾತಾಡಿಲ್ಲ ಎಂದು ಎಡಿಟೋರಿಯಲ್ ಬರೆಯಿತು. ಕೇರಳದ ತ್ರಿಶೂರಿನ ಸಂಸದ ಬಿಜೆಪಿಯ ಸುರೇಶ್ ಗೋಪಿ ಅವರು ಈ ಕುರಿತು ಮಾತಾಡಿಲ್ಲ ಎಂದು ಕ್ರೈಸ್ತರಿಗೆ ದೊಡ್ಡ ಬೇಸರ ಇದೆ. ಇನ್ನೋರ್ವ ಸಚಿವ ಕುರಿಯನ್ ರವರು ನನಗೆ ಹಿಂದಿ ಬರುವುದೇ ಇಲ್ಲ ಎಂದು ಹೇಳಿ ತಲೆತಪ್ಪಿಸಿಕೊಂಡಿದ್ದಾರೆ. ಸಿಸ್ಟರ್ಗಳ ಬಂಧನ, ಬಿಡುಗಡೆಗಾಗಿ ಹೋರಾಟ ಇವೆಲ್ಲವೂ ಇನ್ನಷ್ಟು ತೀವ್ರ ಸ್ವರೂಪಕ್ಕೆ ಹೋಗಲು ಇವರು ಕೂಡ ಕಾರಣ ಆಗಿದ್ದಾರೆ. ಒಂದು ಕಡೆ ಬಿಜೆಪಿಗೆ ರಾಜಕೀಯ ಲಾಭ ಇತ್ತು ಆತುರ, ಇವೆಲ್ಲದರ ನಡುವೆ ಸಿಸ್ಟರ್ಗಳ ಬಿಡುಗಡೆ ಆಗದಿರುವುದು ಕೇರಳದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ವೀಕ್ಷಕರೇ, ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ನಿಮ್ಮ ಅರಫ ಮುಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೈ ಹಿಂದ್.